ಈಗ ಮುಂದಿನ ಒಂದು ಆ್ಯಕ್ಟು ಇಂಪಾರ್ಟೆಂಟ್ ಇದು. ತುಂಬ ಪ್ರೊವಿಷನ್‌ಗಳಿದೆ. ನಾನು ಲಕ್ಷ್ಮೀಕಾಂತಲ್ಲಿರೋದು ಎಲ್ಲವನ್ನೂ ಸಹ ಡಿಸ್ಕಸ್ ಮಾಡ್ಲಿಕ್ಕಾಗತ್ತೆ ಅಂತಲ್ಲ. ಇಂಪಾರ್ಟೆಂಟ್ ಇರೋದು, ಮೇನ್ಸಿಗೆ ಬೇಕಾಗಿರೋದು ಹೇಳ್ತೇನೆ. ಪ್ರಿಲಿಮ್ಸಿಗೆ ಇಡೀ ಚಾಪ್ಟರ್‌ನ ಓದಲೇಬೇಕು ಲಕ್ಷ್ಮೀಕಾಂತಿದು. ಅದನ್ನು ಓದೋದನ್ನು ತಪ್ಪಿಸಬೇಡಿ. ಪ್ರತಿ ಸಾರಿ ಇಲ್ಲೇನೇನಾಗುತ್ತೋ ಲಕ್ಷ್ಮೀಕಾಂತಲ್ಲಿ ಉಳಿದಿರೋ ಪಾಯಿಂಟನ್ನು ಸಹ ನೋಡ್ಕೋಬೇಕು. ನೆಕ್ಸ್ಟ್ ಆ್ಯಕ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇದಕ್ಕೇನಂತ ಕರೀತಾರೆ? ಬ್ಲೂ ಪ್ರಿಂಟ್ ಆಫ್ ಮಾಡರ್ನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸಹ ಕರೀತಾರೆ. ಇದಕ್ಕೆ ಬೇರೆ ಬೇರೆ ಹೆಸರು ಸಹ ಇದೆ. ಸೊ ಮಾಡರ್ನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಬ್ಲೂ ಪ್ರಿಂಟ್ ಥರ ಇದು. ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಬ್ಯಾಕ್ಗ್ರೌಂಡಲ್ಲಿ 1919 ಆ್ಯಕ್ಟ್ ತನಕ ನಾವು ನೋಡಿದ್ದೇವೆ. ಆ ಆ್ಯಕ್ಟ್ ಆದಮೇಲೆ ಆ ಆ್ಯಕ್ಟ್ನಲ್ಲಿ ಏನು ಹೇಳಿದ್ರು ಅಂತಂದರೆ, ಏನೇನು ಪ್ರಾಮಿಸ್ ಮಾಡಿದ್ರಲ್ವಾ ಆ್ಯಕ್ಟ್ನಲ್ಲಿ, ಪ್ರಾಮಿಸ್ಗಳನ್ನು ಪ್ರತಿ 10 ವರ್ಷಕ್ಕೊಂದು ಸಾರಿ 10 ಇಯರ್ಸ್ 10 ವರ್ಷ ಆದಮೇಲೆ ನಾವು ಇದನ್ನು ರಿವ್ಯೂ ಮಾಡ್ತೇವೆ ಅಂತ ಹೇಳಿದರು. ದ ವರ್ಕಿಂಗ್ ವುಡ್ ಬಿ ರಿವ್ಯೂಡ್ ಆಫ್ಟರ್ 10 ಇಯರ್ಸ್ ಅಂತ ಹೇಳಿದರು. ಸೊ ರಿವ್ಯೂ ಮಾಡಲಿಕ್ಕೆ ಆಮೇಲೆ ಬರುತ್ತೆ, ನೀವು ಕೇಳಿರಬಹುದು, ಜಾನ್ ಸೈಮನ್ ಅವ್ರದ್ದೊಂದು ಕಮಿಷನ್ ಬರುತ್ತೆ 1927. ಸೊ ಮತ್ತೆ ಅಲ್ಲಿ ಗಲಭೆಗಳಾಗುತ್ತೆ. ಅದಾದಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಶುರುವಾಗುತ್ತೆ. ರೌಂಡ್ ಟೇಬಲ್ ಕಾನ್ಫರೆನ್ಸಸ್, ವೈಟ್ ಪೇಪರ್ ರಿಲೀಸ್ ಮಾಡ್ತಾರೆ, ಬೇರೆ ಬೇರೆ ಶ್ವೇತಪತ್ರ ಅಂತ ನೀವು ಕೇಳಿರಬಹುದು. ಮತ್ತು ಇದಾದಮೇಲೆ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ರಿಪೋರ್ಟ್. ಮಾಡರ್ನ್ ಹಿಸ್ಟ್ರಿ ಮಾಡಬೇಕಾದ್ರೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಇದಕ್ಕೆಲ್ಲ. ಇಲ್ಲೇ ನಾವು ಡೀಟೇಲ್ ಆಗಿ ನೋಡ್ತಾ ಇಲ್ಲ, ಅದರ ಒಂದು ಬ್ಯಾಕ್ಗ್ರೌಂಡ್ ಇರಲಿ ಅಂತ ಹೇಳ್ತಾ ಇರೋದು. ಜಾಯಿಂಟ್ ಸೆಲೆಕ್ಟ್ ಕಮಿಟಿ ರಿಪೋರ್ಟ್ ಇದೆಲ್ಲ ಆಗ್ತಾ ಇರುತ್ತೆ. ಎಲ್ಲದರಿಂದ ಕೊನೆಗೆ ಎಲ್ಲಿ ಹೋಗಿ ತಲುಪುತ್ತೆ ಅಂತಂದರೆ, ಬ್ರಿಟಿಷರ್ಸು ಇನ್ನೊಂದು ಆ್ಯಕ್ಟನ್ನು ಪಾಸ್ ಮಾಡಬೇಕಾದ ಪರಿಸ್ಥಿತಿ. ಇದೆಲ್ಲ ಸೇರಿ ಕಲ್ಮಿನೇಟ್ ಆಗೋದು ಈ ಒಂದು ಆ್ಯಕ್ಟ್ನಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಅಂದರೆ ಲಾಂಗೆಸ್ಟ್ ಆ್ಯಕ್ಟ್ ಇದು ಬ್ರಿಟಿಷರ್ಸ್ ಪಾಸ್ ಮಾಡಿರೋದು. 321 ಸೆಕ್ಷನ್ಸು, 10 ಸ್ಕೆಡ್ಯೂಲು, ಈ ಥರ ತುಂಬ ಇದೆ ಇದರಲ್ಲಿ. ಕಾಂಪ್ರಹೆನ್ಸಿವ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ಸಹ ಹೇಳ್ಬೋದು. ನಾವು ಕೆಲವನ್ನ ಮಾತ್ರ ನೋಡ್ತಾ ಇದ್ದೇವೆ. ಎಕ್ಸಾಮ್ನಲ್ಲಿ ಯಾವತ್ತು ಲಕ್ಷ್ಮೀಕಾಂತ ನೀವೇನು ಓದ್ತಿರಲ್ವಾ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಈ ಆ್ಯಕ್ಟಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಟ್ರಾ ಕ್ವಶನ್ಸ್ ಬರಬಹುದು, ಬರದೇನೂ ಇರಬಹುದು, ಅದು ಗೊತ್ತಾಗಲ್ಲ. ಸ್ಟ್ಯಾಂಡರ್ಡ್ ರಿಸೋರ್ಸ್ ಅಂತ ಏನಿರುತ್ತೆ ಅದನ್ನು ಓದ್ಕೋಬೇಕು ನಾವು. ಅದು ಓದ್ಕೊಂಡಾಗಲೂ ಸಹ ಆ ಕ್ವಶನ್, ಎಕ್ಸಾಮ್ನಲ್ಲಿ ಬಂದಿರೋ ಕ್ವಶನ್ ನೀವು ಓದಿರೋ ರಿಸೋರ್ಸಿಂದ ಬರಲಿಲ್ಲ ಅಂತಂದರೆ ಅವಾಗ ಭಯ ಪಡಬೇಡಿ, ಅದು ಎಲ್ರಿಗೂ ಟಫ್ ಆಗಿರುತ್ತೆ. ಸುಮ್ಮನೆ ಗೆಸ್ ಮಾಡಿ ಅಥವಾ ದುಡುಕಿ ಅಲ್ಲಿ ಟಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಬೇಕು, ಇಲ್ಲಾಂತಂದರೆ ನೆಗೆಟಿವ್ ಆಗಿಬಿಡುತ್ತೆ ಅದು. ನಿಮಗೆ ಎಲ್ಲ ರಿಸೋರ್ಸ್ಗಳನ್ನು ಓದಿದ ಮೇಲೂ ಆ ಕ್ವಶನ್ ಟಫ್ ಆಗಿದೆ ಅಂತಂದರೆ ಎಲ್ರಿಗೂ ಅದು ಟಫು. ಸೊ ಹಾಗಾಗಿ ಅದನ್ನು ಚೂಸ್ ಮಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ಈ ಆ್ಯಕ್ಟ್ನಲ್ಲೂ ತುಂಬ ಪ್ರೊವಿಷನ್ಗಳಿದೆ. ಇದನ್ನು ಕಂಪ್ಲೀಟ್ ನೋಡ್ಕೊಳ್ತೇನೆ ಅಂತ ನೀವು ಎಲ್ಲವನ್ನು ಓದ್ಲಿಕ್ಕೆ ಹೋದರೆ ಟೈಮ್ ಸಾಕಾಗೋದಿಲ್ಲ. ಲಕ್ಷ್ಮೀಕಾಂತಲ್ಲಿ ಇರೋ ಅಷ್ಟನ್ನು ಚೆನ್ನಾಗಿ ಓದಬೇಕು. ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಬಂದರೆ ಅಟೆಂಡ್ ಮಾಡಬೇಕು. ಒಂದು ವೇಳೆ ಎಕ್ಸ್ಟ್ರಾ ಏನೇನೋ ಬಂದಿದೆ ಅಂತಂದರೆ ನನ್ನ ಪ್ರಕಾರ ಅದನ್ನು ಹಾಗೆ ಬಿಡೋದು, ಅಟೆಂಡ್ ಮಾಡದೇ ಇರೋದು ಒಳ್ಳೆಯದು. ಇಲ್ಲಿದ್ರೆ ನೆಗೆಟಿವ್ ಇರೋ ಮಾರ್ಕ್ಸನ್ನು ಸಹ ಕಡಿಮೆ ಮಾಡಿಬಿಡುತ್ತೆ. ಯಾವುದೇ ಸಬ್ಜೆಕ್ಟಲ್ಲಾದರೂ ಹಾಗೆ ರಿಸೋರ್ಸಿಂದ ಬಂದಿದೆ ಅಂತಾದರೆ ಅಥವಾ ಎಲಿಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಾದರೆ, ಬೇರೆ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತಾದರೆ ಮಾಡಬೇಕು. ನಿಮ್ಗೆ ಗೊತ್ತೇ ಇಲ್ಲ ಅಂತ ಅಂದರೆ ಅದನ್ನು ಹಾಗೆ ಬಿಡಬೇಕು. ಚೂಸ್ ಬಹಳ ಇಂಪಾರ್ಟೆಂಟ್, ಚೂಸ್ ಮಾಡೋದು. ನಾವು ಫಿಲಿಮ್ಸ್ ಟೈಮ್ನಲ್ಲಿ MCQದಲ್ಲಿ ನೋಡೋಣ, ಒಂದು ಈಗಲೇ ಹೇಳಿಟ್ಟೆ ಅಷ್ಟೇ. ಇದರ ಮೇಜರ್ ಪ್ರೊವಿಷನ್ಗಳನ್ನು ನೋಡಿ. ಮೇಜರ್ ಪ್ರೊವಿಷನ್ಸ್
ಮೇಜರ್ ಪ್ರೊವಿಷನ್ ಮೊದಲನೇದು ಏನು ಹೇಳಿದ್ರು ಅಂತಂದರೆ ಆಲ್ ಇಂಡಿಯಾ ಫೆಡರೇಷನ್. ಆಲ್ ಇಂಡಿಯಾ ಫೆಡರೇಷನ್ ಪ್ರಪೋಸ್ ಮಾಡ್ತಾರೆ. ಅದರಲ್ಲಿ ಬ್ರಿಟಿಷ್ ಇಂಡಿಯನ್ ಪ್ರಾವಿನ್ಸಸ್ಸು ಮತ್ತು ಅದರಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಇರುತ್ತೆ ಅಂತ ಪ್ರಪೋಸ್ ಮಾಡ್ತಾರೆ. ಆದರೆ ಇದು ಇಂಪ್ಲಿಮೆಂಟ್ ಆಗಲ್ಲ. ನೆವರ್ ಇಂಪ್ಲಿಮೆಂಟೆಡ್. ಯಾಕಂತಂದರೆ ಈ ಫೆಡರೇಷನ್ನಿಗೆ ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಜಾಯಿನ್ ಆಗೋದಿಲ್ಲ. ಡಿಡ್ ನಾಟ್ ಜಾಯಿನ್. Sufficient number of princely states did not join in sufficient numbers. ಹಾಗಾಗಿ ಆ ಫೆಡರಲ್ ಪಾರ್ಟ್ ಅನ್ನೋದು, ಒಂದು ಫೆಡರೇಷನ್ ಮಾಡೋದು ಅನ್ನೋದು ಆಪರೇಷನಲ್ಲಿ ಬರೋದೇ ಇಲ್ಲ, ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗೋದೇ ಇಲ್ಲ. ಪ್ರಪೋಸ್ ಮಾಡ್ತಾರೆ, ಫೆಡರೇಷನನ್ನು ಇಂಪ್ಲಿಮೆಂಟ್ ಆಗೋದಿಲ್ಲ. ಅದು ಮೊದಲನೇ ಪ್ರೊವಿಷನ್ನು. ಎರಡನೇದು ಪ್ರೊವಿನ್ಷಿಯಲ್ ಅಟಾನಮಿ. ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟ್. ಪ್ರೊವಿನ್ಷಿಯಲ್ ಅಟಾನಮಿ ನೋಡಿ, ಮೊದಲು ಡಯಾರ್ಕಿ ಅಂತ ಬಂದಿತ್ತು. ಡಯಾರ್ಕಿಯಲ್ಲಿ ಏನೇನಿತ್ತು? ರಿಸರ್ವ್ಡು, ಟ್ರಾನ್ಸ್ಫರ್ಡ್ ಅಂತಿತ್ತು. ಇಲ್ಲಿ ಪ್ರಾವಿನ್ಸ್ಗಳಿಗೆ ಇರುವಂತಹ ಮೊದಲಿನ ಡಯಾರ್ಕಿಯನ್ನು ಅಬಾಲಿಷ್ ಮಾಡ್ತಾರೆ. ಡಯಾರ್ಕಿ ಇನ್ provinces was abolished. Instead provinces received provincial autonomy. ಅಂದರೆ ಏನು? ಪ್ರೊವಿನ್ಷಿಯಲ್ ಮಿನಿಸ್ಟರ್ಸ್ಗಳು ಏನಿರ್ತಾರೆ ಅವರು ಅಲ್ಲಿನ ಎಲೆಕ್ಟೆಡ್ ಲೆಜಿಸ್ಲೇಚರ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಮತ್ತು ಗವರ್ನರ್ ಏನು ಇದ್ರಲ್ವ, ಅವರು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ಇನ್ನೂ ಪೊಸೆಸ್ ಮಾಡ್ತಾನೆ ಇರ್ತಾರೆ. ಕೆಲವೊಂದು ಡಿಸ್ಕ್ರಿಷನರಿ ಪವರ್ ಅಂತ ಕರಿತೇವೆ, ಅದು ಸಹ ಇರುತ್ತೆ. ಆದರೆ ಮಿನಿಸ್ಟರ್ಸ್ಗಳಿಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಲೆಜಿಸ್ಲೇಚರ್ ಬಂದಿರುತ್ತೆ. ಡಯಾರ್ಕಿ ಹೋಗಿ ಪ್ರೊವಿನ್ಷಿಯಲ್ ಅಟಾನಮಿ ಬರುತ್ತೆ ಇಲ್ಲಿ, ಅದು ಬಹಳ ಇಂಪಾರ್ಟೆಂಟು. ಡಯಾರ್ಕಿ ಎಂಡ್ ಆಗುತ್ತೆ, ಎಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ಯಾವುದರಲ್ಲಿ ಅಬಾಲಿಷ್ ಆಗುತ್ತೆ ಗೊತ್ತಿರಬೇಕು. ಪ್ರೊವಿನ್ಷಿಯಲ್ ಅಟಾನಮಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅನ್ನೋದು ಗೊತ್ತಿರಬೇಕು. ಮತ್ತು ಡಯಾರ್ಕಿ ಪ್ರಾವಿನ್ಸ್ಗಳಲ್ಲಿ ಎಂಡ್ ಆಗುತ್ತೆ. ಆದರೆ ನೋಡಿ, ಇಲ್ಲಿ ಬರುತ್ತೆ, ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸರಿಯಾಗಿ ತಿಳ್ಕೊಳ್ಳಿ. ಡಯಾರ್ಕಿ ಇಂಟ್ರೊಡ್ಯೂಸ್ಡ್ ಎಟ್ ದಿ ಸೆಂಟರ್. ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ ನೋಡಿ. ಪ್ರಾವಿನ್ಸ್ಗಳಲ್ಲಿ ಇರುವಂತಹ ಡಯಾರ್ಕಿ ಅಬಾಲಿಷ್ ಆಯಿತು, ಅದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಡಯಾರ್ಕಿ ಇಲ್ಲಿ ವೈ ಇದೆ, ಡಯಾರ್ಕಿ ಇನ್ ಪ್ರೊವಿನ್ಸಸ್ ವಾಸ್ ಅಬಾಲಿಷ್ಡ್. ಪ್ರಾವಿನ್ಸ್ಗಳಲ್ಲಿ ಅಬಾಲಿಷ್ ಆಯಿತು, ಸೆಂಟರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಸೆಂಟ್ರಲ್ಲಿ ಅದನ್ನು ಜಾರಿಗೊಳಿಸಬೇಕು ಅಂತ ಪ್ರಪೋಸ್ ಮಾಡ್ತಾರೆ. ಆದರೆ ಆ್ಯಕ್ಚುಲಿ ಮೇಲ್ಗಡೆ ಬಂದಿತ್ತು ನೋಡಿ, ಫೆಡರೇಷನ್ ಆ್ಯಕ್ಚುಲಿ ಎಕ್ಸಿಸ್ಟೆನ್ಸ್ಗೆ ಬರೋದೇ ಇಲ್ಲ. ಫೆಡರೇಷನ್ ನೆವರ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಅದರಿಂದಾಗಿ ಈ ಡಯಾರ್ಕಿ ಅನ್ನುವಂಥ ಕಾನ್ಸೆಪ್ಟು ಸಹ ಇಂಪ್ಲಿಮೆಂಟ್ ಆಗೋದಿಲ್ಲ. ಬಿಕಾಸ್ ಫೆಡರೇಷನ್ ನೆವರ್ ಕೇಮ್ into existence, central diarchy was never implemented. ಪ್ರಿಲಿಮ್ಸ್ ಅಲ್ಲಿ ಈಗೆಲ್ಲ ಇಂಟ್ರಡ್ಯೂಸ್ಡ್ ಅನ್ನೋದನ್ನು ತೆಗೆದು ಇಂಪ್ಲಿಮೆಂಟೆಡ್ ಅಟ್ ದಿ ಸೆಂಟರ್ ಅಂತ ಕೇಳಿಬಿಡ್ತಾರೆ, ಹುಷಾರಾಗಿರಬೇಕು. ಇಂಟ್ರೊಡ್ಯೂಸ್ ಆಗಿರೋದು ಬೇರೆ, ಇಂಪ್ಲಿಮೆಂಟ್ ಆಗೋದು ಬೇರೆ. ಇಂಟ್ರೊಡ್ಯೂಸ್ ಮಾಡ್ತಾರೆ, ಇಂಪ್ಲಿಮೆಂಟ್ ಆಗೋದಿಲ್ಲ.
ಸೊ 1990ನಲ್ಲಿ ಪ್ರಾವಿನ್ಸ್ಗಳಲ್ಲಿ ಡಯಾರ್ಕಿ ಇಂಟ್ರೊಡ್ಯೂಸ್ ಆಗುತ್ತೆ. 1935 ಸೆಂಟ್ರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ಇಂಪ್ಲಿಮೆಂಟ್ ಆಗೋದಿಲ್ಲ. ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಮುಂದಿದ್ದು 3 ಲೆಜಿಸ್ಲೇಟಿವ್ ಲಿಸ್ಟ್. 3 ಲೆಜಿಸ್ಲೇಟಿವ್ ಲಿಸ್ಟ್. ಅಂದರೆ ಮೊದಲು ಸಬ್ಜೆಕ್ಟ್ಸ್ ಅಂತ ಏನು ನಾವು ಹೇಳಿದ್ವಿ, ಆ ಸಬ್ಜೆಕ್ಟ್ಸ್ಗಳನ್ನು ಇವತ್ತಿನ ಕಾನ್ಸ್ಟಿಟ್ಯೂಷನಲ್ಲೂ ಇದೆ ಲಿಸ್ಟ್ಗಳು ಅಲ್ವಾ? ಅದೇ ಥರಾನೇ ಆವಾಗ ಏನೇನು ಲಿಸ್ಟ್ ಇತ್ತು ಅಂತಂದರೆ ಫೆಡರಲ್ ಲಿಸ್ಟು. ಫೆಡರಲ್ ಲಿಸ್ಟ್ ಅಂದರೆ ಸೆಂಟ್ರಲ್ ಸಬ್ಜೆಕ್ಟ್ಸ್. ಪ್ರೊವಿನ್ಷಿಯಲ್ ಲಿಸ್ಟು ಪ್ರಾವಿನ್ಸ್ಗಳಿಗೆ ಸಂಬಂಧಪಟ್ಟಿದ್ದು, ಪ್ರೊವಿನ್ಷಿಯಲ್ ಸಬ್ಜೆಕ್ಟು. ಅದಾದಮೇಲೆ ಕನ್ಕರೆಂಟ್ ಲಿಸ್ಟು, ಸಮವರ್ತಿ ಅಂತ ಕೇಳ್ತೇವೆ. ಕನ್ಕರೆಂಟ್ ಲಿಸ್ಟು ಬೋತ್, ಇಬ್ಬರು ಅಂದರೆ ಮೇಲಿನವರು, ಸೆಂಟ್ರಲ್ ಅವರು, ಪ್ರಾವಿನ್ಸ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಜಿಸ್ಲೇಟ್ ಮಾಡಬಹುದು. ಇವತ್ತು ಏನಿದೆ, ರೆಸಿಡ್ಯೂವರಿ ಪವರ್ಸ್ಗಳೆಲ್ಲ ಸೆಂಟ್ರ್ ಹತ್ರ ಇದೆ. ಆದರೆ ಆವಾಗ ಏನಿತ್ತು, ರೆಸಿಡ್ಯೂವರಿ ಪವರ್ಸ್ ಆವಾಗ ಗವರ್ನರ್ ಜನರಲ್ ಹತ್ತ ಇತ್ತು. ವೆಸ್ಟೆಡ್ ಇನ್ ದಿ ಗವರ್ನರ್ ಜನರಲ್. ಫೆಡ್ರಲ್ಲು, ಪ್ರೊವಿನ್ಷಿಯಲ್ಲು, ಕನ್ಕರೆಂಟು, ಅದು 3 ಲಿಸ್ಟು. ರೆಸಿಡ್ಯೂವರಿ ಪವರ್ಸು ಗವರ್ನರ್ ಜನರಲ್ ಹತ್ರ. ಮುಂದೆ ನಾವು ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಸಬ್ಜೆಕ್ಟು, ಲಿಸ್ಟು ಸ್ವಲ್ಪ ನೋಡಬೇಕಲ್ಲಿ. ಕೆಲವೊಂದು ಸಾರಿ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ಆವಾಗ ನೋಡೋಣ. ಮುಂದಿನ ಪ್ರೊವಿಷನ್ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಇನ್ ಸಮ್ ಪ್ರಾವಿನ್ಸಸ್. ಅಂದರೆ ಉದಾಹರಣೆಗೆ ಬೆಂಗಾಲು, ಬಾಂಬೆ, ಮದ್ರಾಸ್, ಈ ಥರ ಅಸ್ಸಾಮು, ಬಿಹಾರು, UP ಅಲ್ಲೆಲ್ಲ ಬೈಕ್ಯಾಮರಲ್ ಲೆಜಿಸ್ಲೇಚರನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಬೇರೆ ಕಡೆ ಯೂನಿಕ್ಯಾಮರಲ್, ಒಂದೇ ಹಂತದ ವ್ಯವಸ್ಥೆ. ಇಲ್ಲಿ 2 ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಬೈಕ್ಯಾಮರಲ್ ಲೆಜಿಸ್ಲೇಚರ್ ಪ್ರಾವಿನ್ಸ್ಗಳಲ್ಲಿ ಯಾವಾಗ ಶುರುವಾಯಿತು, ಇಂಟ್ರೊಡ್ಯೂಸ್ ಆಯಿತು ಅಂತಂದರೆ ಅದು 1935 ಅನ್ನೋದು ನೆನಪಿರಲಿ. ನೆಕ್ಸ್ಟು ಫೆಡರಲ್ ಕೋರ್ಟ್ ಎಸ್ಟಾಬ್ಲಿಷ್ಡ್. ಅಂದರೆ ಈ ಆ್ಯಕ್ಟ್ನ ಮೂಲಕ ಅವಕಾಶ ಸಿಗುತ್ತೆ, ಕ್ರಿಯೇಷನಿಗೆ ಅವಕಾಶ ಸಿಗುತ್ತೆ. ಆಮೇಲೆ 1937ನಲ್ಲಿ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಫಂಕ್ಷನ್ ಏನು ಅಂತಂದರೆ, ಫೆಡರಲ್ ಕೋರ್ಟ್ ಇದು ಫಂಕ್ಷನ್ ಫೆಡರಲ್ ಡಿಸ್ಪ್ಯೂಟ್ಸ್ ಹ್ಯಾಂಡಲ್ ಮಾಡೋದು, ಡಿಸ್ಪ್ಯೂಟ್ಸ್ ಮತ್ತು ಆ್ಯಕ್ಟನ್ನು ಇಂಟರ್ಪ್ರಿಟೇಟ್ ಮಾಡೋದು, ಇಂಟರ್ಪ್ರಿಟೇಷನ್ ಆಫ್ ದಿ ಆ್ಯಕ್ಟ್. ಕೆಲವೊಂದು ಮ್ಯಾಟರ್ಸ್ಗಳಲ್ಲಿ ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಮೇಲ್ಮನವಿ ಸಲ್ಲಿಸಿದಾಗ ಅದನ್ನು ಸಹ ಹ್ಯಾಂಡಲ್ ಮಾಡೋದು. ಮತ್ತು ಈ ಒಂದು ಫೆಡರಲ್ ಕೋರ್ಟ್ ಒಂದು ರೀತಿ ಮುಂದೆ ಬದಲಾಗುತ್ತೆ. 1950ಯಲ್ಲಿ ನೋಡಿ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಗುತ್ತೆ. ಅದಕ್ಕೆ ಒಂದು ಪೂರ್ವಭಾವಿಯಾದಂಥ ಹಿನ್ನೆಲೆ ಇದು ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಗೋದು 1950ಯಲ್ಲಿ. ಹಿನ್ನೆಲೆಯಾಗಿ ಫೆಡರಲ್ ಕೋರ್ಟನ್ನು 1937ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ಡ್ ಇನ್ 1950. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ಇನ್ಸ್ಟಿಟ್ಯೂಷನ್ ಇಲ್ಲಿ ಕ್ರಿಯೇಟ್ ಆಗೋದು RBI,
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಆಕ್ಟ್ ಅಂತಾನೆ ಬರುತ್ತೆ. RBI ಆಕ್ಟ್ ಅಲ್ಲಿ 1934 ಅಂತ ಬರುತ್ತೆ. ಇದು ಎಕಾನಮಿಯಲ್ಲಿ ಕೆಲವೊಂದು ಸಾರಿ ನಾವು ನೋಡ್ತೇವೆ. ಸಪರೇಟ್ RBI ಆಕ್ಟ್ ಇದೆ. ಆದರೆ ಅದು ಫಂಕ್ಷನಿಂಗ್ ಸ್ಟಾರ್ಟ್ ಆಗೋದು ಈ ಒಂದು 1 ಏಪ್ರಿಲ್ 1935 ಇಂದ. ಸೊ RBI ಅನ್ನ ಎಸ್ಟಾಬ್ಲಿಷ್ ಮಾಡೋದು ಯಾವ ಆಕ್ಟಿಂದ? ಈ ಒಂದು 1935 ಆಕ್ಟಿಂದ. ಫಂಕ್ಷನಿಂಗ್ ಸಂಬಂಧಪಟ್ಟಿರೋದು 1934 RBI ಆಕ್ಟ್. ಮತ್ತೆ ಏನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳಿದ್ವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಇಲ್ಲಿ ಎಕ್ಸ್ಟ್ರಾ ಇನ್ನೇನು ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಫೆಡರಲ್ಲು, ಪ್ರೊವಿನ್ಷಿಯಲ್ಲು ಮತ್ತು ಜಾಯಿಂಟ್. ಹೀಗೆ 3 ರೀತಿಯಾದಂತಹ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಶುರುವಾಗುತ್ತೆ ಇಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಪ್ರೊವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು. ಅಂದರೆ ಈಗ UPSC ಮತ್ತು ಸ್ಟೇಟ್ PSCಗಳನ್ನು ನಾವೇನು ಹೇಳ್ತೇವೆ ಆ ರೀತಿ ಆವಾಗ ಒಂದು ರೀತಿಯಾದಂತಹ ಫ್ರೇಮ್ವರ್ಕ್. ಮತ್ತು ಸಪರೇಷನ್ ಆಫ್ ಬರ್ಮಾ. ಬರ್ಮಾ ಅಂತಂದರೆ ಈಗ ಯಾವುದು? ಸಪರೇಷನ್ ಆಫ್ ಬರ್ಮಾವನ್ನು ಸಪರೇಟ್ ಮಾಡ್ತಾರೆ ಇಂಡಿಯಾದಿಂದ. ಅಪ್ಲೈ ಆಗೋದು ಇದು ಎಫೆಕ್ಟ್ ಫ್ರಾಮ್ 1 ಏಪ್ರಿಲ್ 1937. ಮ್ಯಾನ್ಮಾರ್. ಕರೆಕ್ಟ್, ಗುಡ್. ಬ್ರಿಟಿಷ್ ಇಂಡಿಯಾದಿಂದ ಬರ್ಮಾವನ್ನು ಸಪರೇಟ್ ಮಾಡ್ತಾರೆ. ಸಪ್ರೇಷನ್ ಆಫ್ ಬರ್ಮಾ. ನೆಕ್ಸ್ಟು ಫ್ರ್ಯಾಂಚೈಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಫ್ರ್ಯಾಂಚೈಸ್ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಫ್ರ್ಯಾಂಚೈಸ್ ಎಕ್ಸ್ಪ್ಯಾಂಡೆಡ್. ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಇನ್ನೂ ಬರಲಿಲ್ಲ. ಇನ್ನೂ ಸಹ ಕ್ವಾಲಿಫಿಕೇಷನ್ ಇದೆ. ಪ್ರಾಪರ್ಟಿ, ಟ್ಯಾಕ್ಸು, ಎಜುಕೇಷನ್ ಅಂತ ಏನೇನಿತ್ತು ಕ್ರೈಟೀರಿಯಾ ಅದಿದೆ. ಆದರೆ ರಫ್ಲಿ ಒಂದು 10 to 14% ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಂತೆ. ಆದರೆ ಗೊತ್ತಿರಲಿ, ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಸ್ಟಿಲ್ ಅಬ್ಸೆಂಟ್. ಎಕ್ಸ್ಪ್ಯಾಂಡ್ ಮಾತ್ರ ಆಗಿರೋದು, ಅಡಲ್ಟ್ ಫ್ರ್ಯಾಂಚೈಸಿಲಿ ಬರಲಿಲ್ಲ. ಮತ್ತು ಇದ್ರ ಜೊತೆ ಇನ್ನು ಇದರ ಪ್ರಾಮುಖ್ಯತೆ ಏನಂತಂದರೆ ಕಾನ್ಸ್ಟಿಟ್ಯೂಷನಲ್ ಸಿಗ್ನಿಫಿಕೆನ್ಸ್. ಈಗಿರೋ ಕಾನ್ಸ್ಟಿಟ್ಯೂಷನ್ನಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ವಿಷಯಗಳು ಇಲ್ಲಿಂದ ನಾವು ಪಡ್ಕೊಂಡಿದ್ದೇವೆ. ಫೌಂಡೇಶನ್ ಥರ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿಗೆ. ಫೆಡರಲ್ ಸ್ಟ್ರಕ್ಚರ್ ಇರಬಹುದು, ಲೆಜಿಸ್ಲೇಟಿವ್ ಲಿಸ್ಟನ್ನು ಆಮೇಲೆ ನಾವು ನೋಡೋದು, ಪ್ರೊವಿನ್ಷಿಯಲ್ ಅಟಾನಮಿ, ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಫೆಡರಲ್ ಕೋರ್ಟ್ ಇರೋದು ಸುಪ್ರೀಂ ಕೋರ್ಟ್ ಆಗೋದು, ಗವರ್ನರಿನ ಆಫೀಸು, ಎಮರ್ಜೆನ್ಸಿ ರಿಲೇಟೆಡ್ ಕೆಲವೊಂದು ವಿಷಯ ಇದೆ. ಅದಕ್ಕೆಲ್ಲದಕ್ಕೂ ಒಂದು ಫೌಂಡೇಶನ್ ಇಲ್ಲಿ ಸಿಗುತ್ತೆ. ಇದರ ಲಿಮಿಟೇಷನ್ಸ್ ಏನಂತಂದರೆ, ಇನ್ನು ಇದರಲ್ಲಿ ತುಂಬ ಪಾಯಿಂಟ್ಸ್ ಇದೆ, ಇಷ್ಟು ಗೊತ್ತಿರಲೇಬೇಕು. ಬೇರೆದನ್ನು ಲಕ್ಷ್ಮೀಕಾಂತಲ್ಲಿ ಓದಿ. ಫೆಡರೇಷನ್ ಲಿಮಿಟೇಷನ್ನಲ್ಲಿ ಮೊದಲನೇದು ಫೆಡರೇಷನ್ ನೆವರ್ ಇಂಪ್ಲಿಮೆಂಟೆಡ್. ಮತ್ತು ಗವರ್ನರ್ ಜನರಲ್ ಹತ್ರ ಎಕ್ಸ್ಟೆನ್ಸಿವ್ ಪವರ್ ಇತ್ತು, ಡಿಸ್ಕ್ರಿಷನರಿ ಪವರ್ ಇತ್ತು. ಮತ್ತು ಮೊದಲೇ ಹೇಳಿದಾಗೆ ನೋ ಫುಲ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಎಲ್ಲ ಕಡೆನೂ ಬರ್ತಾ ಇರೋದೆ. ಸಪ್ರೇಟ್ ಎಲೆಕ್ಟೋರೇಟ್ಸ್ ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಅದರ ಜೊತೆ ಬ್ರಿಟಿಷ್ ಪಾರ್ಲಿಮೆಂಟ್ ಸುಪ್ರೀಂ ಆಗಿದೆ. ಇಲ್ಲೂ ಸಹ ಬ್ರಿಟಿಷ್ ಪಾರ್ಲಿಮೆಂಟ್ ಸುಪ್ರೀಂ ಹಾಕ್ಕೊಂಡಿರೋದು. ಈ ಥರ ನಾವು ಆ್ಯಡ್ ಮಾಡ್ತಾ ಹೋಗಬಹುದು, ಇಷ್ಟು ಗೊತ್ತಿರಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1990ನಲ್ಲಿ ಏನು ಡಯಾರ್ಕಿ ಇತ್ತು ಮತ್ತು ಇದು ಹೇಗೆ ಇಲ್ಲಿ ಅಬಾಲಿಷ್ ಆಯಿತು, ಇಲ್ಲೆಲ್ಲ ಇಂಟ್ರೊಡ್ಯೂಸ್ ಆಯಿತು.
ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಶಬ್ದ ಇಲ್ಲಿ ಬರೋದು. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಯಾವುದು ಕ್ರಿಯೇಟ್ ಆಯಿತು ಅದು ಯಾವಾಗಲೂ ನೆನಪಿರಬೇಕು. ಎಸ್. ಸೊ ಇಲ್ಲಿ ತನಕನೂ ನಾವು ಬೇರೆ ಬೇರೆ ರೀತಿಯಾದಂಥ ಬ್ರಿಟಿಷ್ ಆ್ಯಕ್ಟ್ಗಳನ್ನು ನೋಡ್ತಾ ಬಂದಿದ್ದೇವೆ. ಫೈನಲ್ ಆಗಿ ಇನ್ನೊಂದು ಆ್ಯಕ್ಟ್ ಇದೆ, ಅಂದರೆ 1935 ಆದಮೇಲೆ ಲಾಸ್ಟಲ್ಲಿ ಒಂದು ಆ್ಯಕ್ಟ್ ಬರುತ್ತೆ. ಅದಕ್ಕಿಂತ ಮೊದಲು ಸ್ವಲ್ಪ ಬೇರೆ ಬೇರೆ ಘಟನೆಗಳಾಗ್ತಾ ಹೋಗುತ್ತೆ. ಘಟನೆಗಳನ್ನು ನಾವು ಇಂಡಿಯನ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಆದಮೇಲೆ ಆ ಆ್ಯಕ್ಟನ್ನು ನೋಡಿದರೆ ಬಹಳ ಹೆಲ್ಪ್ ಆಗುತ್ತೆ. ಅಂದರೆ ಇದಾದಮೇಲೆ ಇಂಡಿಪೆಂಡೆನ್ಸ್ 1940ಇಂದ 1947 ತನಕ ಅಲ್ವಾ, ಇಂಡಿಪೆಂಡೆನ್ಸಿಗೆ ಆಗ್ತಾ ಇರುವಂಥ ಹೋರಾಟ ಅದು ಶುರುವಾಗುತ್ತೆ. 1935 ಬ್ರಿಟಿಷರ್ಸ್ ಏನು ಮಾಡ್ತಾರೆ, ಒಂಥರ ಫೌಂಡೇಶನಲ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕನ್ನು ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಭಾರತೀಯರಿಗೆ ಒಂದು ಸಮಸ್ಯೆ ಬರುತ್ತೆ. ಹೂ ಶುಡ್ ಮೇಕ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್? ಹೂ ಶುಡ್ ಮೇಕ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್? ಸೊ ಬ್ರಿಟಿಷರ್ಸ್ ಮಾಡಬೇಕಾ, ಬ್ರಿಟಿಷ್ ಪಾರ್ಲಿಮೆಂಟ್ ಮಾಡಬೇಕಾ, ಅಥವಾ ಇಂಡಿಯನ್ಸ್ ಅಥವಾ ಪೀಪಲ್ ಆಫ್ ಇಂಡಿಯಾ ಮಾಡಬೇಕಾ? ಯಾರು ಭಾರತದ ಸಂವಿಧಾನವನ್ನು ರೂಪಿಸಬೇಕು ಅಂತಂದರೆ ಆ ಒಂದು ಡಿಬೇಟ್, ಆ ಒಂದು ಇಶ್ಯೂ ಹಾಗೇ ಇರುತ್ತೆ. ಅದಾದಮೇಲೆ ಮುಂದಿನ ಕೆಲವು ವರ್ಷ ಇದೇ ಒಂದು ಘಟನೆಗಳು, ಆ ರೀತಿಯಾದಂತಹ ಸಂಬಂಧಪಟ್ಟಂತಹ ಬೇರೆ ಬೇರೆ ಇವೆಂಟ್ಗಳು ನಡೀತಾ ಇರುತ್ತೆ. ಆಗಸ್ಟ್ ಆಫರ್ ಅಂತ ಬರುತ್ತೆ 1940 ಮೆನ್ಷನ್ ಇರಲಿ ಇಲ್ಲಿ. ಆಗಸ್ಟ್ ಆಫರ್ 1940 ಬರೋದು. ಅಂದರೆ ಏನು ಹೇಳ್ತಾರೆ, ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ 1939. ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು 1939ಇಂದ 1945 ತನಕ ಆಗಿರೋದು ಅದು ಸೆಕೆಂಡ್ ವರ್ಲ್ಡ್ ವಾರು. ಅವಾಗ ಬ್ರಿಟನಿಗೆ ಏನು ಬೇಕು, ಇಂಡಿಯಾದ ಪೊಲಿಟಿಕಲ್ ಸಪೋರ್ಟ್ ಬೇಕು ವಾರಲ್ಲಿ. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಹೇಳುತ್ತೆ, ನಾವು ಸಪೋರ್ಟ್ ಮಾಡಬೇಕು ಅಂತಂದರೆ ನಮಗೆ ಕಾನ್ಸ್ಟಿಟ್ಯೂಷನಲ್ ಅಶ್ಯೂರೆನ್ಸ್ ಬೇಕು, ನಾವು ಹಾಗಷ್ಟು ಸುಲಭವಾಗಿ ಸಪೋರ್ಟ್ ಮಾಡೋದಿಲ್ಲ ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳುತ್ತೆ. ಈ ಡಿಮ್ಯಾಂಡನ್ನು ಅಡ್ರೆಸ್ ಮಾಡಲಿಕ್ಕೆ ಬ್ರಿಟಿಷ್ ಗೌರ್ಮೆಂಟು ಒಂದು ಆಗಸ್ಟ್ ಆಫರ್ ಅಂತ ತರುತ್ತೆ. ಅಲ್ಲಿ ಬ್ರಿಟಿಷರ್ಸು ಫಸ್ಟ್ ಟೈಮು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಏನು, ಇಂಡಿಯನ್ಸೇ ತಮ್ಮ ಮುಂದಿನ ಕಾನ್ಸ್ಟಿಟ್ಯೂಷನ್ನ ರೂಪಿಸಲಿಕ್ಕೆ ಇಂಡಿಯನ್ಸೇ ಬಹಳ ಪ್ರಮುಖವಾದ ರೋಲನ್ನು ಪಡ್ಕೊಳ್ಳಿ. ಮತ್ತು ಇನ್ನೊಂದು ವಾರ್ ಅಡ್ವೈಸರಿ ಕೌನ್ಸಿಲ್ ಅಂತ ಪ್ರಪೋಸ್ ಮಾಡ್ತಾರೆ. ಮಾಡರ್ನ್ ಹಿಸ್ಟ್ರಿಯಲ್ಲಿ ನೋಡೋಣ, ಈಗ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳಿ. ಸೊ ಆ ಒಂದು ಬೇಡಿಕೆನ ಇಟ್ಕೊಂಡು ಆಗಸ್ಟ್ ಆಫರ್ ಬರುತ್ತೆ. ಆದರೆ ಆಗಸ್ಟ್ ಆಫರ್ನಲ್ಲಿ ಇಮಿಡಿಯೇಟ್ ಇಂಡಿಪೆಂಡೆನ್ಸನ್ನು ಪ್ರಾಮಿಸ್ ಮಾಡೋದಿಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಇಂಡಿಯನ್ ಪಾರ್ಟಿಸಿಪೇಷನ್ ಇಟ್ಕೊಂಡು ರೂಪಿಸೋಣ, ಆದರೆ ಇಂಡಿಪೆಂಡೆನ್ಸ್ ಬಗ್ಗೆ ಅಲ್ಲಿ ಹೆಚ್ಚು ಚರ್ಚೆ ಆಗೋದಿಲ್ಲ, ಅಥವಾ ಅದನ್ನು ಬ್ರಿಟಿಷರ್ಸ್ ಒಪ್ಕೊಳ್ಳೋದಿಲ್ಲ. ಆ ಆಗಸ್ಟ್ ಆಫರನ್ನು ಕಾಂಗ್ರೆಸ್ ರಿಜೆಕ್ಟ್ ಮಾಡುತ್ತೆ. ಕಾಂಗ್ರೆಸ್ ರಿಜೆಕ್ಟೆಡ್. ಯಾಕಂತಂದರೆ ಇಮಿಡಿಯೇಟ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ಪ್ರಾಮಿಸ್ ಮಾಡ್ತಾ ಇಲ್ಲ. ವಾಯ್ಸ್ರಾಯ್ ಹತ್ರ ಓವರ್ ರೈಡಿಂಗ್ ಪವರ್ಸ್ ಇದೆ, ಮತ್ತು ನ್ಯಾಷನಲ್ ಯುನಿಟಿ ಅಥವಾ ಮೈನಾರಿಟಿ ವೀಟೋ ಈ ಥರ ಕೆಲವೊಂದು ಕಾನ್ಸೆಪ್ಟ್ಗಳು ಬರುತ್ತೆ ಇಲ್ಲಿ. ಅದರಿಂದ ಇಡೀ ದೇಶದ ಸಮಗ್ರತೆ ಇವರು ವೀಕ್ ಮಾಡ್ತಾ ಇದ್ದಾರೆ. ಆಗಸ್ಟ್ ಆಫರನ್ನು ಕಾಂಗ್ರೆಸ್ ರಿಜೆಕ್ಟ್ ಮಾಡುತ್ತೆ. ಅದಾದಮೇಲೆ ಇನ್ನೊಂದು ಕ್ರಿಪ್ಸ್ ಮಿಷನ್ ಅಂತ ಬರುತ್ತೆ. ಕ್ರಿಪ್ಸ್ ಮಿಷನ್ 1942 ವಾರ್ ಸಿಚುವೇಶನ್ ಹೆಚ್ಚಾಗ್ತಾ ಇದೆ, ಅಲ್ಲಿ ಯುದ್ಧ ಬೇರೆ ಹಂತಕ್ಕೆ ಹೋಗ್ತಾ ಇದೆ. ಜಪಾನು ಏಷ್ಯಾದ ಹತ್ರ ಬರ್ತಾ ಇದೆ. ಬ್ರಿಟನ್ನಿಗೆ ಮತ್ತೆ ಭಾರತದ ಸಪೋರ್ಟ್ ಬೇಕು. ಈ ಸಂದರ್ಭದಲ್ಲಿ ನೀವು ನೋಡಿರಬಹುದು, ಸುಭಾಷ್ ಚಂದ್ರ ಬೋಸರ ಕಥೆ ಬರುತ್ತೆ, ಅದ್ಭುತವಾಗಿದೆ ಆ ಚಾಪ್ಟರ್ಲ. ಮುಂದೆ ನಾವು ಹಿಸ್ಟ್ರಿಯಲ್ಲಿ ನೋಡಬೇಕು. ಜಪಾನು ಭಾರತ ಹತ್ರ ಬರ್ತಾ ಇರುತ್ತೆ, ಬ್ರಿಟನ್ನಿಗೆ ಭಾರತದ ಸಪೋರ್ಟ್ ಬೇಕಿರುತ್ತೆ. ಮತ್ತೆ ಬ್ರಿಟಿಷರು ಏನು ಮಾಡ್ತಾರೆ, ಸಪೋರ್ಟ್ ಬೇಕು ಅಂತ ಸ್ಟ್ಯಾಫರ್ಡ್ ಕ್ರಿಪ್ಸನ್ನು ಕಳಿಸ್ತಾರೆ. ಕ್ರಿಪ್ಸ್ ಮಿಷನ್ ಅಂತ ಕಳಿಸ್ತಾರೆ. ಏನು ಕೆಲಸ,
ನೆಗೋಷಿಯೇಟ್ ಮಾಡೋದು. ನೆಗೋಷಿಯೇಟ್ ವಿತ್ ಇಂಡಿಯನ್ ಲೀಡರ್ಸ್. ಇಂಡಿಯನ್ ಲೀಡರ್ಸ್ ನೆಗೋಷಿಯೇಟ್ ಮಾಡೋದು. ಏನು ಪ್ರಪೋಸ್ ಮಾಡ್ತಾರೆ ಅಂತಂದರೆ, ವಾರ್ ಮುಗಿದ ಮೇಲೆ ನಾವು ನಿಮಗೆ ಕ್ರಿಪ್ಸ್ ಮಿಷನ್ ಹೇಳೋದು ಡೊಮಿನಿಯನ್ ಸ್ಟೇಟಸ್ ಕೊಡ್ತೇವೆ. ಡೊಮಿನಿಯನ್ ಸ್ಟೇಟಸ್ ಕೊಡ್ತೇವೆ. ಮತ್ತು ಅದ್ರ ಜೊತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಫ್ರೇಮ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವುಡ್ ಬಿ ಫಾರ್ಮ್ಡ್ ಟು ಡ್ರಾಫ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಮುಖ್ಯ ಆಗಿರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪ್ರವಿನ್ಸ್ಗಳೇನು ಮಾಡಬಹುದು? ಪ್ರೊವಿನ್ಸಸ್ ಕುಡ್ ಆಪ್ಟ್ ಔಟ್. ಫ್ಯೂಚರ್ ಯೂನಿಯನನ್ನು ಜಾಯ್ನ್ ಆಗಲಿಕ್ಕೆ ಇಷ್ಟ ಇಲ್ಲದೆ ಇರೋ ಪ್ರೊವಿನ್ಸ್ಗಳು ಹೊರಗಡೆ ಹೋಗಬಹುದು. ಕಾಂಟ್ರವರ್ಷಿಯಲ್ ಆಗುತ್ತೆ ಆವಾಗ ಇದು ಫುಲ್ಲು. ಯಾಕಂದರೆ ಪೊಲಿಟಿಕಲ್ ಸಪ್ರೇಷನ್ಗೆ ಕಾರಣ ಆಗಬಹುದು ಮುಂದೆ. ಸೊ ಪ್ರೊವಿನ್ಷಿಯಲ್ ಕುಡ್ ಆಪ್ಟ್ ಔಟ್ ಅಂತ ಹೇಳ್ತಾರೆ. ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ಗಳೇನು ಮಾಡಬಹುದು? ಅವರು ನಾಮಿನೇಟ್ ಮಾಡಬಹುದು. ಪ್ರಿನ್ಸ್ಲಿ ಸ್ಟೇಟ್ಸ್ ಕುಡ್ ನಾಮಿನೇಟ್ ದರ್ ರೆಪ್ರೆಸೆಂಟೇಟಿವ್ಸ್. ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ತಮ್ಮ ರೆಪ್ರೆಸೆಂಟೇಟಿವ್ಸ್ಗಳನ್ನು ನಾಮಿನೇಟ್ ಮಾಡಬಹುದು. ಇದೆಲ್ಲ ಪ್ರಪೋಸ್ ಮಾಡಿರುತ್ತೆ ಯಾವುದು? ಕ್ರಿಪ್ಸ್ ಮಿಷನ್. ಆದರೆ ಕಾಂಗ್ರೆಸ್ ಇದನ್ನು ರಿಜೆಕ್ಟ್ ಮಾಡುತ್ತೆ, ಒಪ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ರಿಜೆಕ್ಟೆಡ್. ಯಾಕಂತಂದರೆ ಇಂಡಿಪೆಂಡೆನ್ಸ್ ವಾಸ್ ಪೋಸ್ಟ್ಪಾಂಡ್. ಅಂದರೆ ಈಗ ವಾರ ಮುಗಿಯೋ ತನಕ ಹಾಗಾದ್ರೆ ನಮ್ಗೆ ಸಿಕ್ಕೋದಿಲ್ಲ ಏನು ಅಂತ ಗೊತ್ತಾಗ್ಬಿಡುತ್ತೆ. ಪ್ರೊವಿನ್ಸ್ಗಳಿಗೆ ಹೊರಗಡೆ ಇರುವಂಥ ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ, ಅದು ಒಪ್ಪಿಗೆ ಆಗಲ್ಲ ಕಾಂಗ್ರೆಸ್ಸಿಗೆ. ಮತ್ತು ಡಿಫೆನ್ಸು ಬ್ರಿಟಿಷ್ ಕಂಟ್ರೋಲಲ್ಲೇ ಇರುತ್ತೆ. ಮುಸ್ಲಿಂ ಲೀಗ್ ಅಂತ ನಾವೇನು ಹೇಳ್ತೇವೆ, ಅದು ಸಹ ಪ್ರಪೋಸಲ್ಗಳನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಪಾಕಿಸ್ತಾನಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ ಅವರು, ಅದನ್ನು ಸಹ ಸ್ಯಾಟಿಸ್ಫೈ ಮಾಡ್ತಾ ಇರಲ್ಲ ಕ್ರಿಪ್ಸ್ ಮಿಷನ್ನು. ಆವಾಗ ಕ್ರಿಪ್ಸ್ ಮಿಷನ್ನು ಒಂದು ಐಡಿಯಾ ಅಡಾಪ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಈ ಕಾನ್ಸ್ಟಿಟ್ಯೂಷನಲ್ ಆಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಿದೆ ಅದು ಪ್ರಮುಖವಾಗಿ ಒಂದು ಬೇಡಿಕೆ ಆಗಿರುತ್ತೆ ಭಾರತದ್ದು ಮೊದಲಿಂದ. ಅದಕ್ಕೆ ಕ್ರಿಪ್ಸ್ ಮಿಷನ್ ಓಕೆ ಅಂತ ಹೇಳುತ್ತೆ. ಸೊ ಆ ಒಂದು ಐಡಿಯಾ ಸೆಟ್ ಆಗುತ್ತೆ, ಅದನ್ನು ಕ್ರಿಪ್ಸ್ ಮಿಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಮಾಡ್ತಾರೆ. ಆಮೇಲೆ ವರ್ಲ್ಡ್ ವಾರ್ ಎಂಡ್ ಆಗುತ್ತೆ. ವರ್ಲ್ಡ್ ವಾರ್ ಎಂಡೆಡ್ ಇನ್ 1945. ಆವಾಗ ಎಂಡ್ ಆಗುತ್ತೆ ವರ್ಲ್ಡ್ ವಾರು. ಈಗ ಬ್ರಿಟಿಷರ್ಸಿಗೆ ಆ ಒಂದು ವರ್ಲ್ಡ್ ವಾರಿನ ಟೆನ್ಷನ್ ಇರೋದಿಲ್ಲ. ಇಲ್ಲಿ ಪೀಸ್ಫುಲ್ ಆಗಿ ಎಲ್ಲ ಸೆಟ್ಲ್ ಮಾಡೋಣ ಅಂತ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳನ್ನು ಸೆಂಡ್ ಮಾಡ್ತಾರೆ, ಅವರು ಕಳಿಸ್ತಾರೆ. ಇಲ್ಲಿ ಸೆಂಡ್ ಮಾಡಿ ಅಲ್ಲಿನ ಅಂದರೆ ಬ್ರಿಟಿಷ್ ಕ್ಯಾಬಿನೆಟಿಂದ ಮಿನಿಸ್ಟರ್ಸ್ ಬರ್ತಾರೆ ಇಲ್ಲಿ. ಹಾಗಾಗಿ ಅದು ಕ್ಯಾಬಿನೆಟ್ ಮಿಷನ್ನು. ಸೊ ಬಂದು ಅವರು ರೆಕಮೆಂಡ್ ಮಾಡ್ತಾರೆ, ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕು, ಅಥವಾ ಅದನ್ನು ಫೆಡ್ರಲ್ ಯೂನಿಯನ್, ಈ ಥರ ಇದು ಬೇರೆ ಬೇರೆ ಘಟನೆಗಳು ಬರುತ್ತೆ, ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಪ್ರೊವಿನ್ಷಿಯಲ್ ಗ್ರೂಪಿಂಗ್ ಬೇಕು, ಒಂದು ಇಂಟರಿಮ್ ಗೌರ್ಮೆಂಟನ್ನು ಫಾರ್ಮ್ ಮಾಡೋಣ, ಈ ರೀತಿಯಾಗಿ ಕ್ಯಾಬಿನೆಟ್ ಮಿಷನ್ ಆವಾಗ ಕ್ರಿಯೇಟ್ ಆಗುತ್ತೆ. 1946 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, 1946 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಸ್ಟ್ ಮೀಟಿಂಗ್ ಆಗೋದು 9 ಡಿಸೆಂಬರ್ 1946. ಟೆಂಪರರಿ ಚೇರ್ಮನ್ನು ಸಚ್ಚಿದಾನಂದ ಸಿನ್ಹಾ, ಪರ್ಮನೆಂಟ್ ಪ್ರೆಸಿಡೆಂಟು ರಾಜೇಂದ್ರ ಪ್ರಸಾದ್. ಅದು ಬಹಳ ಇಂಪಾರ್ಟೆಂಟು, ಇಬ್ಬರ ಹೆಸರನ್ನು ನೋಡಿಟ್ಕೊಳ್ಳಿ, ಲಕ್ಷ್ಮೀಕಾಂತಲ್ಲೂ ಇದೆ ಅದು. 1947 ಆಗೋ ತನಕ ಒಂದು ಹೊಸದು ಒಂದು ಪ್ಲ್ಯಾನ್ ಬರುತ್ತೆ ಬ್ರಿಟಿಷರ್ಸ್ದು, ಮೌಂಟ್ ಬ್ಯಾಟನ್ ಪ್ಲ್ಯಾನ್. ಸುಮಾರು 3 ಜೂನ್ 1947. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವೆ ಯಾವುದೇ ಪೊಲಿಟಿಕಲ್ ಅಗ್ರಿಮೆಂಟ್ ಸಾಧ್ಯನೇ ಇಲ್ಲ ಅನ್ನುವ ಸಿಚುವೇಶನ್ಗೆ ಹೋಗ್ಬಿಟ್ಟಿರುತ್ತೆ. ಸೊ ಅವರು ಆಮೇಲೆ ಯಾರಿರ್ತಾರೆ, ಮೌಂಟ್ ಬ್ಯಾಟನ್ ಇರ್ತಾರೆ, ಅವರು 3 ಜೂನ್ ಪ್ಲ್ಯಾನ್ ಅಂತ ಅನೌನ್ಸ್ ಮಾಡ್ತಾರೆ. ಅದರ ಪ್ರಕಾರ ಪಾರ್ಟಿಷನ್ ಆಗಬೇಕು, ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಯೇಟ್ ಆಗಬೇಕು, ಟ್ರಾನ್ಸ್ಫರ್ ಆಫ್ ಪವರ್ ಆದಷ್ಟು ಬೇಗ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಿಗುತ್ತೆ. ಆ ಮೂಲಕ ಬಂದಿರೋದು
ಮೌಂಟ್ ಬ್ಯಾಟನ್ ಪ್ಲಾನ್ನ ಬೇಸಿಸ್ ಮೇಲೆ ಬಂದಿರೋದು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947. ಇಂಡಿಪೆಂಡೆಂಟ್ ಇಂಡಿಯಾ ಹುಟ್ಕೊಳ್ಳೋದು ಈ ಒಂದು ಆಕ್ಟ್ ಇಂದ. ಬ್ರಿಟಿಷ್ ಪಾರ್ಲಿಮೆಂಟ್ ಇದನ್ನ ಪಾಸ್ ಮಾಡೋದು ಯಾವಾಗ ಪಾಸ್ ಮಾಡುತ್ತೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಂತಂದ್ರೆ 18th July 1947 passed by British Parliament. Came into force ಯಾವಾಗ ಅಂತಂದ್ರೆ ಗೊತ್ತಿದೆ ನಿಮಗೆ 15th August 1947. ಆಗಸ್ಟ್ 15 1947 ಆವಾಗ ಇದು ಜಾರಿಗೆ ಬರುತ್ತೆ. ಸೊ ಇದರ ಪ್ರೊವಿಷನ್ಗಳು ಒಂದನೇದು ಪಾರ್ಟಿಷನ್ ಆಫ್ ಇಂಡಿಯಾ ಮತ್ತೆ ಪಾಕಿಸ್ತಾನ, ದೇಶ ವಿಭಜನೆ ಪಾಕಿಸ್ತಾನ. ಫಸ್ಟ್ ಏನಾಗಿರುತ್ತೆ, ಡೊಮಿನಿಯನ್ಸ್, ಬ್ರಿಟಿಷ್ ಕಾಮನ್ವೆಲ್ತಿನ ಡೊಮಿನಿಯನ್ ಆಗಿರುತ್ತೆ. ಸಂವಿಧಾನದ ಅಡಾಪ್ಷನ್ ಆದಮೇಲೆ ನಾವು ಹೇಳ್ತೇವೆ ಅಲ್ವಾ, ಸಂವಿಧಾನದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಸಾವರಿನ್ ಸೆಕ್ಯುಲರ್ ಸೋಷಲ್ ಎಲ್ಲ ಬರೋದು ಆವಾಗ. ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಗೋ ತನಕ ಹೀಗೆ ಇರುತ್ತೆ. ಮತ್ತೆ ಬ್ರಿಟಿಷ್ ರೂಲ್ ಎಂಡ್ ಆಗುತ್ತೆ ಈ ಒಂದು ಆಕ್ಟ್ನ ಮೂಲಕ. ಎಂಡ್ ಆಫ್ ಬ್ರಿಟಿಷ್ ರೂಲ್. ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಏನಿತ್ತು ಅದು ಅಬಾಲಿಷ್ ಆಗುತ್ತೆ ಆಫೀಸು. ಅದಾದ್ಮೇಲೆ ಎಂಡ್ ಆಫ್ ಆಫೀಸ್, ಸೆಕ್ರೆಟರಿಗೂ ಅಬಾಲಿಷ್ ಆಗುತ್ತೆ. ಸೆಕ್ರೆಟರಿ ಮತ್ತೆ ವೈಸ್ ರಾಯ್ ಅಂದ್ರೆ ಪ್ರತಿ ಡೊಮಿನಿಯನ್ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಒಂದು ಗವರ್ನರ್ ಜನರಲ್ಲು ಆ ಕ್ರೌನಿನ ಅಡ್ವೈಸ್ ಮೇಲೆ ಅಪಾಯಿಂಟ್ ಆಗಿರ್ತಾರೆ. ಮೌಂಟ್ ಬ್ಯಾಟನ್ ಅವರು ಗವರ್ನರ್ ಜನರಲ್ ಅಂತ ಕರ್ಕೊಳ್ತಾರೆ ಫಸ್ಟು. ಅವರಾದ್ಮೇಲೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಫಸ್ಟ್ ಓನ್ಲಿ ಇಂಡಿಯನ್ ಗವರ್ನರ್ ಜನರಲ್, ಅವರು ಸಿ ರಾಜಗೋಪಾಲಾಚಾರಿ. ಸೊ ಎಂಡ್ ಆಫ್ ಆಫೀಸ್, ಆ ಆಫೀಸ್ ಎಂಡ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ಎಂಡ್ ಆಫ್ ಬ್ರಿಟಿಷ್ ಪ್ಯಾರಾಮೌಂಟ್ಸಿ. ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳ ಮೇಲೆ ಏನು ಬ್ರಿಟಿಷರ ಒಂದು ಪ್ಯಾರಾಮೌಂಟ್ಸಿ ಇರ್ತಾ ಇತ್ತೋ ಅದು ಎಂಡ್ ಆಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಲೀಗಲಿ ಫ್ರೀ ಆಗ್ತಾರೆ ಅವರು. ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲಿಗೆ ಬೇಕಾದರೂ ಸೇರ್ಕೋಬಹುದು. ದೇ ಕ್ಯಾನ್ ಡಿಸೈಡ್ ದರ್ ಫ್ಯೂಚರ್. ಆವಾಗ ಸಮಸ್ಯೆ ಮತ್ತೆ ಶುರು ಆಗೋದು, ಹೇಗೆ ಭಾರತ ಯುನೈಟ್ ಆಗುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ಕತೆ ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಬರೋದು. ಮತ್ತೆ ಇದರ ಪ್ರೊವಿಷನ್ ಇನ್ನೊಂದೇನು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲೀಸ್ ಬಿಕೇಮ್ ಸಾವರಿನ್ ಅಂದ್ರೆ ಆಯಾ ಭಾರತ ಮತ್ತೆ ಪಾಕಿಸ್ತಾನ ಆಯಾ ದೇಶಗಳು ತಮ್ಮದೇ ಆದಂತಹ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ತಮಗೂ ಬೇಕಾಗಿರೋ ರೀತಿ ಸಂವಿಧಾನವನ್ನ ರೆಡಿ ಮಾಡ್ಕೊಳ್ತಾರೆ. ಮತ್ತೆ ಟೆಂಪ್ರರಿ ಆಗಿ ಕಾನ್ಸ್ಟಿಟ್ಯೂಷನ್ ರೆಡಿ ಆಗೋ ತನಕ, ಅಂಟಿಲ್ ನ್ಯೂ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್, ಅಲ್ಲಿ ತನಕ ಏನು ಮುಂದುವರಿಯುತ್ತೆ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಕಂಟಿನ್ಯೂ ಆಗುತ್ತೆ. ಟೆಂಪರರಿಲಿ ಅದು ಕಂಟಿನ್ಯೂ ಆಗುತ್ತೆ. ಸಂವಿಧಾನ ಇನ್ನು ಕ್ರಿಯೇಟ್ ಅಥವಾ ಜಾರಿಗೆ ಬಂದಿರಲಿಲ್ವಲ್ಲ, ಹಾಗಾಗಿ 1935 ಆಕ್ಟೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಕೆಲವೊಂದು ಅಡಾಪ್ಟೇಷನ್ಗಳನ್ನು ಮಾಡ್ಕೊಳ್ತಾರೆ. ಹೀಗೆ ಬ್ರಿಟಿಷ್ ರೂಲ್ ಎಂಡ್ ಆಯಿತು. ಪಾರ್ಲಿಮೆಂಟು ಅವರದ್ದು ಹೇಗೆ ಅವರ ಅಥಾರಿಟಿ ಎಂಡ್ ಆಯಿತು. ಅದಾದಮೇಲೆ ನಮಗೆ ಹೇಗೆ ಸಾರ್ವಭೌಮತೆ ಸಿಕ್ತು. ಆಗಸ್ಟ್ ಆಫರಿಂದ ಶುರುವಾಗಿದ್ದು ಕ್ರಿಪ್ಸ್ ಮಿಷನ್ನು, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನು, ಮೌಂಟ್ ಬ್ಯಾಟನ್ ಪ್ಲ್ಯಾನು, ಇಂಡಿಪೆಂಡೆನ್ಸ್ ಆ್ಯಕ್ಟು. ಈ ರೀತಿಯಾಗಿ ಫೈನಲ್ ಆಗಿ ಬ್ರಿಟಿಷರು ಮೊದಲು ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಳಿಸಿದ್ರು. ಕಂಪನಿ ರೂಲ್ ಎಂಡ್ ಆಗಿ ಕ್ರೌನ್ ರೂಲ್ ಸ್ಟಾರ್ಟ್ ಆಯಿತು. ಕ್ರೌನ್ ರೂಲ್ ಎಂಡ್ ಆಗಿ ಈಗ ಇಂಡಿಪೆಂಡೆನ್ಸ್ ಸಿಕ್ಕಿದೆ. 1773, 1784 ನಿಧಾನವಾಗಿ, ಆಮೇಲೆ 1833
ಮುಖ್ಯವಾಗಿ ಇರುವಂಥ ರೂಲ್ಸು ಅಥವಾ ಪ್ರೊವಿಷನ್ಸು. ಇನ್ನು 1858 ಇಂಪಾರ್ಟೆಂಟು, 1861, 1892, 1909, 1919, 1935, ಆಮೇಲೆ ಫೈನಲ್ ಆಗಿ 1947. ಮಿಡ್ಲಲ್ಲಿ ಪ್ರೊಕ್ಲಮೇಷನ್ ಮತ್ತು ಚಿಕ್ಕ ಚಿಕ್ಕದು ಬರುತ್ತೆ. ಆದರೆ ಇಷ್ಟೆಲ್ಲ ರೂಲ್ಸು, ರೆಗ್ಯುಲೇಷನ್ಸು, ಆ್ಯಕ್ಟು, ಅದರ ಮೂಲಕ ಭಾರತವನ್ನು ಅಷ್ಟು ವರ್ಷಗಳ ಕಾಲ ಬ್ರಿಟಿಷ್ ಆಳಿದರು. ಸೊ ಇದು ಫೈನಲ್ ಆಗಿ ಈ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ನಾವು ನೋಡಿ ಮುಗಿಸಿದ್ದೀವಿ. ಇನ್ನು ಪಾರ್ಲಿಮೆಂಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಸಂಬಂಧಪಟ್ಟ ಹಾಗೆ ಅದರ ಡೀಟೇಲ್ಸ್ಗಳು ಎಲ್ಲ ನಾವು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ನೋಡೋಣ. ಅಂದರೆ ಅದರ ಡೀಟೇಲ್ಸ್ ಪಾಲಿಟಿಗೆ ಮುಖ್ಯ ಆಗಿರೋದಿಲ್ಲ. ಪಾಲಿಟಿಯಲ್ಲಿ ಹೇಗೆ ಬಂತು, ಅದರ ಬೇಸಿಸ್ ಎಲ್ಲಿಂದ ಇತ್ತು, ಮತ್ತು ಈಗ ಮುಂದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕ್ರಿಯೇಟ್ ಆಗಿದೆ, ಅವರು ಒಂದು ಪ್ರಿಯಾಂಬಲ್ ಇರಬಹುದು, ಮುಂದೆ ಬೇರೆ ಬೇರೆ ರೀತಿಯಾದಂಥ ಡಿಸ್ಕಷನ್ ಆಗಿರಬಹುದು, ಅದರ ಒಂದೊಂದೇ ಪ್ರೊವಿಷನ್ಗಳು ಏನೇನಿದೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೇವೆ. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಒಂದು ಓವರ್ ಆಗಿ ಅರ್ಥ ಆಗಿದೆಯಾ? ಚೆಕ್. ಕೇಳಿಸ್ತಾ ಇಲ್ವಾ? ಚೆಕ್. ಇಲ್ಲಿಯ ತನಕ ಕೇಳಿಸ್ತಾ ಇದೆಯಾ? ಇಲ್ಲಿಯ ತನಕ ನಾವು ಒಂದು ಬ್ರೀಫ್ ಆಗಿ ಬ್ರಿಟಿಷರ್ಸಿಂದ ನಮ್ಮ ದೇಶ ಹೇಗೆ ಆಳಲ್ಪಟ್ಟಿದೆ, ಯಾವ್ಯಾವ ಆ್ಯಕ್ಟ್ ಬಂದಿದೆ, ಫೈನಲ್ ಆಗಿ ನಮಗೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದನ್ನು ಬ್ರೀಫ್ ಆಗಿ ಒಂದು ಕಾನ್ಸ್ಟಿಟ್ಯೂಷನ್ನ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನೋಡಿದ್ದೀವಿ. ಕೇಳಿಸ್ತಾ ಇದೆಯಾ? ಚೆಕ್. ಚೆಕ್ ಮಾಡಿ. ಕಾನ್ಸ್ಟಿಟ್ಯೂಷನಿನ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನೋಡಿದ್ದೇವೆ ನಾವು. ಲಕ್ಷ್ಮೀಕಾಂತಿನ ಮೊದಲನೇ ಚಾಪ್ಟರ್ ನಾಟ್ ಆಡಿಬಲ್. ಓಕೆ, ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇನೆ ನಾನು. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ಬಹಳ ಈ ಚಾಪ್ಟರ್ನಲ್ಲಿ ನಾನು ಹೇಳಬೇಕಾದ ಮತ್ತೇನಿಲ್ಲ. ಎಸ್, ಮುಂದಿನ ವಿಡಿಯೋಗಳಲ್ಲಿ ಸಂವಿಧಾನದ ಅದರ ಹಿನ್ನೆಲೆ ನಾನು ತಿಳ್ಕೊಂಡಾಗಿದೆ ಹೇಗೂ, ಹಾಗಾಗಿ ಪ್ರಿಯಾಂಬಲ್ನಿಂದ ನಾವು ಸ್ಟಾರ್ಟ್ ಮಾಡಬೇಕು. ಪೊಲಿಟಿ ವಿಡಿಯೋ ಬೇರೆ ಬೇರೆ ಸಬ್ಜೆಕ್ಟು ನಡೀತಾ ಇರುತ್ತೆ. ಸಾಧ್ಯ ಆದಾಗ ನೋಡಿ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಗುಡ್ ಟೈಮ್.